ಜಮಖಂಡಿಯಲ್ಲಿ ನಮ್ಮ ಪತ್ರಿಕೆದವರು ಮತ್ತು ಮೀಡಿಯಾದವರು ಒಬ್ಬ MLA ಏನವ್ರ ತಲೆಯಾಗ ಐತು ಏನವ್ರದ ಏನು ಸಂಘಟನೆ ಮಾಡಕ್ಕೆ ಅವ್ರನ್ನ ಇದದಾರೋ ಇಲ್ಲೋ ಅದು ಏನು ದೇವ್ರಿಗೆ ಗೊತ್ತದ. ಒಂದು ಜಮಖಂಡಿ ತಾಲೂಕಿನಾಗ ಒಬ್ಬ MLA ಮಾಡಿದ್ದಾರೆ. MLA ಯಾಕೆ ಮಾಡಿದರು? ಇರ್ಲಪ್ಪ ಒಬ್ಬ ಹೋರಾಟಗಾರ ಅದಾನ, ಚಲೋ ಅದಾನ ಅಂತಂದ ಒಂದು ಇದನ್ನು ಮಾಡಿದ್ದಾರೆ. ಮತ್ತು ಪತ್ರಿಕೆದ ಅವ್ರಿಗೆ ಅವಮಾನ ಮಾಡೋದು, ಅವ್ರಿಗೆ ಬೇಕಾದ ಮಾತಾಡೋದು, ನಿಮ್ಮ ಲೈಸೆನ್ಸ್ ಇಲ್ಲ, ನಿಮ್ದು ಇದಿಲ್ಲ ಅನ್ನುವಂಥದ್ದು ಆ ಹಕ್ಕ ನಮ್ಗೆ ಯಾರಿಗೂ ಇಲ್ಲ. ಸುದ್ದಿ ಎಲ್ಲ ಜನರಿಗೆ ಸುದ್ದಿ ಕೊಡ್ತಾರೆ. ಅವರು ಕೆಟ್ಟು ಕೊಡ್ತಾರೋ, ಚಲೋನು ಕೊಡ್ತಾರೋ, ಕೆಟ್ಟಾದವ್ರಿಗೆ ಕೆಟ್ಟ ಮಾಡ್ತಾರೆ. ಅಂಥವ್ರಿಗೆ ಒಂದು ಮೀಡಿಯಾದಾಗ ಸಾರ್ವಜನಿಕ ನೋಡೋಕೆ ಒಂದು ಇದೈತಿ. ಇವರು ಈ ನಮೂನೆ ಈ ಶಾಸಕರು ಅನ್ನುವಂಥದ್ದು ನಮಗೆ ನಾಚಿಕೆ ಬರಾಕತ್ತೈತಿ. ಈ ಗುರುಗುಂಟಿಯವರು ಹಿಂಗೆ ಮಾಡಬಾರ್ದಿತ್ತು. ಒಂದು ನಾವು ಹೇಳಿದೆವು, ಸಮಯ ಕೇಳ್ರಿ, ಏನೋ ತಪ್ಪಾಗಿದ್ರು ಸಮಯ ಕೇಳ್ರಿ ಅಂತ ಹೇಳಿದ್ವಿ. ನಾವು ಹೇಳಿದ್ರು ಅವರು ಗಾಡಿಯಿಂದ ಹೇಳಿದ್ರು ಮತ್ತೆ ಹೋಗೋದು, ಮತ್ತೆ ಬರೋದು, ಕೈ ಮಾಡಿ ಅವ್ರಿಗೆ TV ಹಿಂಗೆ ಕೈ ಮಾಡಿ ಹೇಳೋದು, ಇದು ಅವಮಾನ. ಇದು ನಾವು ಖಂಡನೆ ಮಾಡ್ತೀವಿ. ಇದು ಈಗ ಇಷ್ಟೇ ಅಲ್ಲ, ನೀವು ಏನು ಅವ್ರಿಗೆ ತಪ್ಪಾಗೈತೆ ಅಂತಂದು ನೀವು ಕರೆದರೆ ಹೇಳಬೇಕಾಗಿತ್ತ. ಇದು ನೀವು ಏನೂ ಮಾಡಲಿಲ್ಲ. ಇದನ್ನು ದೊಡ್ಡದ ವಿಷಯ ಆಗಿಬಿಡ್ತೈತಿ. ನಾಳೆ ನಿಮ್ಗೆ ಪೆಟ್ಟು ಹೆಂಗೆ ಆಕೈತೆ ಅಂದ್ರೆ ಸಾರ್ವಜನಿಕ ನಿಮ್ಮ ತಲೆಯಾಗ ಯಾರೂ ನಿಮಗೆ ಓಟ್ ಹಾಕ್ಲಾರ್ದಂಗೆ ಆಕತಿ. ಅದು ಈಗ ಏನೈತಿ, ಅವ್ರ ಮನೆಗೆ ಗೇರಾವ್ ಹಾಕುವುದು, ಅಲ್ಲಿಯೂ ಕರೀರಿ, ಅಲ್ಲಿಯೂ ನಾವು ಬರ್ತೀವಿ. ನಾವು ಜನರನ್ನೆಲ್ಲ ಮಂದಿನೆಲ್ಲ ಕರ್ಕೊಂಡು ಬರ್ತೀವಿ. ನಾವು ಎಲ್ಲ ಓಟರ್ಸದೀವಿ, ಅವ್ನು ಓಟ್ ಹಾಕಿದ್ದೀವಿ. ಓಟ್ ಹಾಕಿ ನಾವು ಅವ್ರನ್ನ ಗೆದಿಸ್ತೀವಿ. ಅದಕ್ಕೆ ಅವ್ರ ಮನ್ಯಾಗ ಕುಂಡ್ರಕ್ಕೆ ನಮಗೆ ಹಕ್ಕೈತಿ. ಅದಕ್ಕೆ ನಾವು ನೀವು ತಪ್ಪಾಗೈತೆ ಅಂದ ನಾಳೆನ ಜೆಂಡಾ ತೆಗೆದು ಬರ್ತೈತಿ. ನಾಳೆ ನಿಮ್ಮದಲ್ಲಿ ಕರಿ ಪಟ್ಟಿ ಹಾಕೊಂಡು ನಿಮ್ಮ ಅವಮಾನ ಆಕೈತಿ. ಅದನ್ನು ಈಗ ನೀವು ಕರೆದ ಆ ಟೈಮ್ದಾಗ ರಾಷ್ಟ್ರೀಯದ ಇದನ್ನ ಆಗೋತ್ನಾಗ ಹಂಗೆ ಮಾಡಬೇಡ್ರಿ. ಈಗ ಅವ್ರು ಕರೆದ ನೀವು ಅವ್ರಿಗೆ ಕ್ಷಮೆ ಕೇಳಿ ಅವ್ರಿಗೆಲ್ಲರಿಗೂ ಹೇಳಿ, ಇಲ್ಲಪ್ಪ ನಾನು ಏನೋ ತಪ್ಪು ಮಾಡೀನಿ, ಏನೋ ಅದು ಆಗೈತಿ, ಇನ್ನೊಮ್ಮೆ ಆಗಂಗಿಲ್ಲ, ನಿಮ್ಮನ್ನೆಲ್ಲನೂ ಮುಂದೆ ಹಾಕೊಂಡು ಹೋಗ್ಕೊಂಡು ತಂದಿರಂದ್ರೆ ಒಂದು ಏನಾರೇ ನಿಮ್ಮದೊಂದು ಇದು ಉಳಿತೈತಿ. ಇಲ್ಲ ತಂದ್ರೆ ಇದು ಹಿಂಗೆ ಚಾಲು ಆಗೋದ, ಕಡಿತಕ್ಕ ನಿಮ್ಮದು ನಿಮ್ಮದು 5 ವರ್ಷ ತನಕ ನಿಮ್ಮದು ಹೆಸರು ಕೆಡೋದ, ಇದು ಗ್ಯಾರಂಟಿನ. ಅದಕ್ಕೆ ಶಾಸಕರು ನಿಮ್ಮನ್ನು ಒಳ್ಳೆಯತ್ತು ನಾವು ತಿಳ್ಕೊಂಡಿದ್ದೀವಿ. ನೀವು ಶಾಸಕರು ಒಳ್ಳೇದಲ್ಲ. ಯಾರೋ ಸಾರ್ವಜನಿಕವಾದರೆ ಒಬ್ರು ಏನಾರ ಕೆಲಸ ಕೇಳಕ್ಕೆ ಹೋದ್ರೆ ಅಲ್ಲಿಗೆ ಏನು ಮಾತಾಡ್ತೀರಪ್ಪ ಅಂತಂದ್ರೆ ಅವನೇನು ಬಿಡೋ ಇವನೇನು ಬಿಡೋ ಅನ್ನೋಂಥದ್ದು ಒಂದು ಮಾತಾಡ್ತೀರಿ. ತಮ್ಮ ಜನರದ್ದು ಅಷ್ಟೇ ನೀವು ಕೆಲಸ ಮಾಡ್ತೀರಿ. ಅದಕ್ಕೆ ನೀವು ನಿಮ್ಮ ಜನರಿಗೆ ಅಷ್ಟೇ ನೀವು MLA ಅಲ್ಲ, ಎಲ್ಲರಿಗೂ ನೀವು MLA ಇದ್ದೀರಿ. ಅದಕ್ಕೆ ಇಂದು ಜಮಖಂಡಿ ನಗರದ AG ದೇಸಾಯಿ ವೃತ್ತದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘಟನೆಗಳು ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಇಲ್ಲಿರ್ತಕ್ಕಂಥ BJP ಶಾಸಕ ಜಗದೀಶ್ ಗುಡಗುಂಟಿ ಅವರ ವಿರುದ್ಧ ಬೃಹತ್ ಪ್ರತಿಭಟನೆ ಮೂಲಕ ಆಕ್ರೋಶವನ್ನು ಹೊರಮಾಕ್ತಾ ಇದ್ದೀವಿ. ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳು ಜಮಖಂಡಿಯವರ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಅರ್ಪಿಸಿದ್ದೀವಿ. ಆ ಮನವಿ ಏನೆಂದರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಏನು ಆಗಸ್ಟ್ 15 ಸ್ವತಂತ್ರ ದಿನಾಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಇಲ್ಲಿರ್ತಕ್ಕಂಥ ಪತ್ರಕರ್ತರನ್ನು ಬಹಿರಂಗವಾಗಿ ಅವಮಾನಿಸಿದ್ದು ಹಾಗೂ ಅವರ ಮೇಲೆ ಗೂಂಡಾ ವರ್ತನೆಯನ್ನು ಮೆರೆದಿದ್ದು ಇಲ್ಲಿರ್ತಕ್ಕಂಥ ಶಾಸಕ, ಜನಪ್ರತಿನಿಧಿ, ಬಹಳ ಗೌರವಾನ್ವಿತ ಜನಪ್ರತಿನಿಧಿ. ಯಾಕಂದರೆ MLA ಅಂದರೆ ಈ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಒಬ್ಬ ವ್ಯಕ್ತಿ. ಅವರ ಒಂದು ನಡೆಯನ್ನು ನೋಡಿದ್ರೆ, ಗೂಂಡಾ ವರ್ತನೆಯನ್ನು ನೋಡಿದ್ರೆ ನಮಗನಿಸ್ತೈತಿ ಇವ ಶಾಸಕ ಅಲ್ಲ, ಗೂಂಡಾ ವರ್ತನೆ ಮಾಡಲಿಕ್ಕೆ ಲಾಯಕ ಅದ. ಅಗದಿ ಆತನ ಶಾಸಕರನ್ನ ಬಟ್ಟೆಗಳ ನೋಡ್ಬೋದು, ಅಂತ ಮಾತಾಡ್ತಾರೆ ಶಾಸಕ. ಇಲ್ಲಿರ್ತಕ್ಕಂಥ ಒಬ್ಬ ಶಾಸಕ ಇವತ್ತಿನ ದಿನ ಜಮಖಂಡಿಯ ಶಾಸಕ ಜಗದೀಶ್ ಗುಡಗುಂಟಿ ಪತ್ರಕರ್ತರ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲ, ಅಥವಾ ಯಾವ ಪತ್ರಿಕೆ ಇದು ರಿಜಿಸ್ಟರ್ ಇದೆಯಾ ಇಲ್ಲ. ಯಾಕಂದರೆ ಪ್ರತಿಯೊಂದು ಪತ್ರಿಕೆ ಕೂಡ ಇವತ್ತು AC ಆಫೀಸಿಂದ ರಿಜಿಸ್ಟರ್ ಆಗೇನೆ ಪೇಪರ್ಗಳು ಹೊರಗೆ ಬರ್ತವೆ. ಯಾಕಂದರೆ ಅದು ಬರೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ದೆಹಲಿಯಲ್ಲಿ ಅದೊಂದು RNA ಪಡೆದು ಬಂದಂಥ ಪತ್ರಿಕೆಗಳಿರ್ತವೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ನಿಮಗೆ. ಮತ್ತು ಯಾವುದೇ ಒಂದು ಸಂಘ ಸಂಸ್ಥೆ ಇವತ್ತು ಹುಟ್ಕೋತವೆ ಅಂದರೆ ಅದು ರಿಜಿಸ್ಟರ್ ಆಗೇ ಹುಟ್ಕೊಂಡಿರ್ತದೆ, ಸುಮ್ಮನೆ ಕಾಲ್ಪನಿಕ ಯಾವುದು ಹುಟ್ಕೊಂಡಿರಂಗಿಲ್ಲ. ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ನಿಮಗೆ ಜಗದೀಶ್ ಗುಡಗುಂಟಿ ನಮ್ಮ ಶಾಸಕರಿಗೆ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಕೂಡಲೇ ಬಂದು ಈ ಒಂದು ಚಿಕ್ಕ ವಿಷಯಕ್ಕೆ ನೀವು ಕ್ಷಮಾಪಣೆ ಕೇಳಿದರೆ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲುತ್ತೆ. ಇಲ್ಲವಾದಲ್ಲಿ ಇದು ಬಾಗಲಕೋಟೆ ಜಿಲ್ಲಾ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಈ ಒಂದು ಸಂಘಟನೆ ಹೋರಾಟ ಮಾಡುತ್ತೆ. ಯಾಕಂದರೆ ಇವತ್ತು ಸರಿಸಮಾನ ಒಂದು ಕಾರ್ಯನಿರತ ಪತ್ರಕರ್ತರ ಒಂದು ಸಂಘ, ಧ್ವನಿ ಸಂಘ ಏನಿದೆ, ಮತ್ತು ಕರ್ನಾಟಕ ಪ್ರೆಸ್ ಕ್ಲಬ್ ಇದೆ, ಮತ್ತು ಎಲ್ಲ DSS ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ
ಇವತ್ತು ನಿಮ್ಮ ವಿರುದ್ಧ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ಯಾಕೆ ಅಂದರೆ ಸುಮ್ಮನೆ ಹೋರಾಟ ಅಲ್ಲ. ನಿಮಗೆ ಈ ಶಾಸಕ ಸ್ಥಾನ ಯಾವ ರೀತಿ ಸಿಕ್ತೋ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬರು ಉದ್ಯಮಿ, ಆ ಉದ್ಯಮದ ಬಗ್ಗೆ ಮಾತ್ರ ನೀವು ತಿಳ್ಕೊತೀರಿ. ಇಲ್ಲಿರುವಂಥ ಜನರ ಕಷ್ಟದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಜಮಖಂಡಿ ಏನಾಗ್ತದೆ ನಿಮ್ಗೆ ಗೊತ್ತಿಲ್ಲ. ಇವತ್ತು ಯಾವುದೋ ಒಂದು ಅನುದಾನ ತಂದಿಲ್ಲ. ಅಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಪತ್ರಕರ್ತರ ಬಗ್ಗೆ ಬಹಳ ಅವಹೇಳನವಾಗಿ ನೀವು ಮಾತಾಡ್ತಿರಲ್ಲ, ನಾಚಿಕೆ ಬರ್ಬೇಕು ನಿಮಗೆ. ಹಾಗಾಗಿ ಈ ಒಂದು ವೇದಿಕೆ ಮುಖಾಂತರ ಇವತ್ತು ನಮ್ಮ ಎಲ್ಲ ಪತ್ರಕರ್ತರ ಮುಖಾಂತರ ನಿಮಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಕೂಡಲೇ ಕ್ಷಮಾಪಣೆ ಕೇಳಿ ಇಲ್ಲಿಗೆ ಈ ಒಂದು ಹೋರಾಟ ಮುಕ್ತಗೊಳಿಸಿ. ಇಲ್ಲವಾದಲ್ಲಿ ಮುಂದಿನ ದಿನ ನೀವೆಲ್ಲಿ ಹೋಗ್ತೀರಿ ಅಲ್ಲಿ ಕಪ್ಪು ಬಾವುಟದ ಒಂದು ಹೋರಾಟ ಪ್ರಾರಂಭ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಸ್ವಲ್ಪ